ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಬಂದಿವೆ ಅಂತಲೇ ಹೇಳ್ಬೋದು. ಒಂದು 3 ರಿಂದ 4 ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳಿವೆ. ಅವುಗಳೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇನ್ನೇನು ಕೇವಲ 4 ದಿನದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ದೂರಿಯಾಗಿ ಶುರುವಾಗಲಿದೆ. ಹಾಗೆ ಲೆಕ್ಕಕ್ಕೆ ಹೋದರೆ ಇನ್ನು ಕೇವಲ 3.5 ದಿವಸ ಅಂತಾನೆ ಮಾತ್ರ ಹೇಳ್ಬೋದು. ಈಗೆಲ್ಲ ನಮ್ಮ ಬಿಗ್ ಬಾಸ್ ತಂಡದವರು ಎಲ್ಲ ರೀತಿಯಾಗಿ ಪ್ರಿಪ್ರೇಷನ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಆಯ್ಕೆ ಆದಂಥ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಒಂದು ಹೋಟೆಲ್ಗೆ ಕರೆಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ನಾಳೆ ಡಾನ್ಸ್ ಶೂಟ್ ಕೂಡ ಇರುತ್ತದೆ. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸ್ಪರ್ಧಿಗಳು ಎಂಟ್ರಿ ಆಗುವಂಥ ಸಮಯದಲ್ಲಿ ಹಲವಾರು ರೀತಿಯಾಗಿ ಒಬ್ಬರು ಅವರ ಎಂಟ್ರಿ ಸಮಯದಲ್ಲಿ ಡ್ಯಾನ್ಸನ್ನು ಕೂಡ ಮಾಡ್ತಾರೆ. ಆ ಡ್ಯಾನ್ಸ್ ಶೂಟ್ ನಾಳೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ನಡೆಯಲಿದೆ. ಅದರ ಜೊತೆಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರನ್ನು ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಅವರನ್ನು ನೇರವಾಗಿ ಬಿಗ್ ಬಾಸ್ ಮನೆಗೆ ಕಳಿಸುವಂತಹ ಏನೇ ಒಂದು ಎಪಿಸೋಡ್ ಶೂಟ್ ಬರ್ತದೆ. ಈ ಸೆಪ್ಟೆಂಬರ್ 27ನೇ ತಾರೀಕು ಬಿಗ್ ಬಾಸ್ ಮನೆಯಲ್ಲಿ ಈ ಎಲ್ಲ ಶೂಟ್ಗಳು ನಡೆಯಲಿದೆ. ಅದನ್ನು ನಮಗೆ 28ನೇ ತಾರೀಕು ಅಂದರೆ ಸಂಡೇ 6 ಗಂಟೆಗೆ ಟೆಲಿಕಾಸ್ಟ್ ಮಾಡಲಿದ್ದಾರೆ. ಇದು ಬಿಗ್ ಬಾಸ್ನ ಕೆಲವೊಂದಿಷ್ಟು ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನೂ ಹಲವಾರು ಇಂಪಾರ್ಟೆಂಟ್ ಪ್ಲ್ಯಾನ್ಗಳು ಇವೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ಇದೇ ಸೆಪ್ಟೆಂಬರ್ 27ನೇ ತಾರೀಕು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶನಿವಾರ ಅಂತಲೇ ಹೇಳ್ಬೋದು. ಶನಿವಾರದ ದಿನವೇ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ 4 ಸ್ಪರ್ಧಿಗಳನ್ನು ಆಫಿಷಿಯಲ್ ಆಗಿ ನಮ್ಮ ಕಲರ್ಸ್ ಕನ್ನಡದ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಎಲ್ಲ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡ 2 ಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ 2 ಫೀಮೇಲ್ ಕಂಟೆಸ್ಟೆಂಟ್ಗಳ ಹೆಸರನ್ನು ಆಫಿಷಿಯಲ್ ಆಗಿಯೇ ಗ್ರ್ಯಾಂಡ್ ಲಾಂಚ್ಗೂ ಮೊದಲೇ ಅವರ ಹೆಸರನ್ನು ರಿವೀಲ್ ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನು ಒಂದು 2 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಂದಿದೆ. ಅದು ಮಾಸ್ಟರ್ ಪೀಸ್ ಆಗಿರ್ಬೋದು, ನಮ್ಮ ಯಶ್ ಅವರ ಜೊತೆಗೆ ನಮ್ಮ ದರ್ಶನ್ ಅವರ ಜೊತೆಗೆ ತಾರಕ್ ಸಿನಿಮಾ ಆಗಿರ್ಬೋದು, ನಮ್ಮ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಅವನೇಶ್ ಶ್ರೀಮನ್ ನಾರಾಯಣ ಚಿತ್ರ ಆಗಿರ್ಬೋದು, ಇವರೆಲ್ಲದರಲ್ಲೂ ಕೂಡ ಅಭಿನಯ ಮಾಡಿದಂಥ ನಟಿ ಸಾನ್ವಿ ಶ್ರೀವಾಸ್ತವ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರ ಎಂಟ್ರಿ ಕೂಡ ಸೆಪ್ಟೆಂಬರ್ 28ನೇ ತಾರೀಕು ಬಿಗ್ ಬಾಸ್ ಮನೆಯೊಳಗೆ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಇನ್ನೊಬ್ಬ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿರುವಂತಹ ಡಾಗ್ ಸತೀಶ್ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರ ಎಂಟ್ರಿ ಕೂಡ 100% ಕನ್ಫರ್ಮ್ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಬರ್ತಾ ಇವೆ ಅಂತಲೇ ಹೇಳ್ಬೋದು. ಇನ್ನು ಹಲವಾರು ಜನ ಹೆಸರುಗಳು ಕೂಡ ಕೇಳಿ ಬರ್ತವೆ. ಅದು ಕನ್ಫರ್ಮ್ ಆದಮೇಲೆ ಇನ್ನೊಂದು ನಾನು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.